ಭವ್ಯ ಮೂರ್ತಿಗೆ ಸಂಬಂಧಿಸಲ್ಪಟ್ಟಂತಹ ಗೊತ್ತಿಲ್ಲ. ಗುರುಗಳು ಯಾವನೋ ನೋಡಿದ್ರು ಹಾಡಬೇಕಪ್ಪ ಅಂತ ನಮ್ಮನ್ನು ಕರೆದ್ರು. ಬೀದಿಯಲ್ಲಿ ಹಾಡೋರು ನಾವು, ನಾಟಕ ಮಾಡೋರು ನಾವು, ಸಣ್ಣ ಕೇರಿಗೆ ಹೋಗಿ ಬೀದಿ ನಾಟಕ ಮಾಡೋರು ನಾವು. ಏನೋ ಗುರುಗಳು ಮಾತು ಕೇಳಿ ಶ್ರದ್ಧೆಯಿಂದ ಮೋದಿಯವ್ರ ವೇದಿಕೆ, ರಾಷ್ಟ್ರಪತಿಯವ್ರ ವೇದಿಕೆ, ಇವತ್ತು ದೊಡ್ಡ ವೇದಿಕೆಯನ್ನು ನಾವೆಲ್ಲ ನಿಂತಿದ್ದೇವೆ. ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಆತ್ಮಕ್ಕೆ ಶರಣ ಹೇಳ್ತಾ, ಬುದ್ಧಿವಂತರ ಮಧ್ಯೆ ಬುದ್ಧಿವಂತರಾಗಿರ್ಬೇಕಂತೆ, ಮೂರ್ಖರ ಮಧ್ಯೆ ಮೌನವಾಗಿರ್ಬೇಕಂತೆ, ಸಂತರ ಮಧ್ಯೆ ಶಾಂತವಾಗಿರ್ಬೇಕಂತೆ, ಸಂಬಂಧಿಕರ ಮಧ್ಯೆ ಸುಮ್ಮನಿರ್ಬೇಕಂತೆ, ಒಂದ್ ದಿವಸ ಮಿಂಚಿ ಮರೆಯಾಗ್ಬೇಕಂತೆ, ಆ ಮಿಂಚನ್ನ ಜನ ನಿಂತು ನೋಡಿ ಬೆರಗಾಗ್ಬೇಕಂತೆ. ಅಂತ ಅದ್ಭುತವಾಗಿರ್ತಕ್ಕಂಥ ವೇದಿಕೆಯ ಆ ಸ್ವಾಮಿ ವಿವೇಕಾನಂದ ಜನ್ಮದಿನದಲ್ಲಿ ನಾವು ಸ್ವಾಮಿ ವಿವೇಕಾನಂದ ನೋಡಿದ್ದು ಗವಿ ಅಜ್ಜನ ಆ ಮಕಚೇರ್ಯದಲ್ಲಿ ಅಂತ ಹೇಳ್ತಾ, ಈ ನಾಡಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಸದ್ಭಾವನೆ ಬಿದ್ದಿರ್ತಕ್ಕಂಥ ಶರೀಫರ ಒಂದು ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮ ಆರಂಭ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳ್ತಾ, ಈಗ ಕುಂಬಾರಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಾಗಿರ್ತಕ್ಕಂಥ ಒಂದು ಹಾಡು ಹೇಳ್ತಿದ್ದೆ, ಕೇಳಬೇಕಾಗಿ ನಿಮ್ಮೆಲ್ಲ ಚಪ್ಪಾಳೆ ಆಶೀರ್ವಾದ ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತಾರೆ. ಕುಂಬಾರಕಿ ಈಕಿ ಕಲಸಿತನು ಎಂಬುವ ನೀರನ್ನು ಹಣಸಿ, ಚಿನ್ನ ಎಂಬುವ ಮಣ್ಣನ್ನು ಕರಚಿತನು ಎಂಬುವ ನೀರನ್ನು ಹಣಸಿ, ಚಿನ್ನ ಎಂಬುವ ಮಣ್ಣನ್ನು ಕಲಸಿತನು ಎಂಬುವ ನೀರನ್ನು ಹಣಸಿ, ಬಣ ಎಂಬುವ ಹುದಲನ್ನು ಕಲಸಿ ಗುಣ ಎಂಬುವ ಸೂಸನ ಹಾಕಿ, ಬಣ ಎಂಬುವ ಹುದಲನ್ನು ಕಲಸಿ ಗುಣ ಎಂಬುವ ಸೂಸನ ಹಾಕಿ, ಬಣ ಎಂಬುವ ಹುದಲನ್ನು ಕಲಸಿ ಮಣ 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 ಎಂಬುವ ಹುದಲನ್ನು ಕಲಸಿ ಗುಣ ಎಂಬುವ ಸೂಸನ ಹಾಕಿ, ಮಣ ಎಂಬುವ ಹುದಲನ್ನು ಕಲಸಿ ಗುಣ ಎಂಬುವ ಸೂಸನ ಹಾಕಿ, ಮಣ ಎಂಬುವ ಹುದಲನ್ನು ಕಲಸಿ ಗುಣ ಎಂಬುವ ಸೂಸನ ಹಾಕಿ. ಕುಂಬಾರಕಿ 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 ಈಕಿ ಕುಂಬಾರಕಿ, ಭಕ್ತಿ ಎಂಬುವ ತಿಗರಿಯ ಮಾಡಿ ನಾಣ ಎಂಬುವ ಬಡಗಿಯ ಊರಿ, 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 360 ಸುತ್ತನು ತಿರುಗಿ ಕಡಗಿ ತಯಾರ ಮಾಡುವಾಗಿ, 360 ಸುತ್ತನು ತಿರುಗಿ ಕಡಗಿ ತಯಾರ ಮಾಡುವಾಗಿ, 360 ಸುತ್ತನು ತಿರುಗಿಸಿ 360
ಎಂಬುವ ಆವಿಗೆ ಮುಚ್ಚಿ ಅರು ಎಂಬುವ ಬೆಂಕಿಯ ಹಚ್ಚಿ ಸಾವಿರ ಕೊಡಗಳ ತಯಾರ ಮಾಡಿ ಸಂತಿಗೆ ಒಯ್ದ ಮಾರುವಾಕಿ ಸಾವಿರ ಕೊಡಗಳ ತಯಾರ ಮಾಡಿ ಸಂತಿಗೆ ಒಯ್ದ ಮಾರುವಾಕಿ ಸಾವಿರ ಕೊಡಗಳ ತಯಾರ ಮಾಡಿ ಸಾವಿರ ಕೊಡಗಳ ತಯಾರ ಮಾಡಿ ಸಂತಿಗೆ ತಗೊಂಡೋಗಿ ಮಾರುವಾಕಿ ಸಾವಿರ ಕೊಡಗಳ ತಯಾರ ಮಾಡಿ ಸಂತಿಗೆ ಒಯ್ದ ಮಾರುವಾಕಿ ಸಾವಿರ ಕೊಡಗಳ ತಯಾರ ಮಾಡಿ ಸಂತಿಗೆ ಒಯ್ದ ಮಾರುವಾಕಿ ಕುಂಬಾರಕಿ 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 ಮೂರು ಕಾಸಿಗೊಂದು ಕುಡಕಿಯ ಮಾರಿ ಆರು ಕಾಸಿಗೊಂದು ಗಡಗಿಯ ಮಾರಿ 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 ವಸತಿಯೋಳು ಶಿಶುನಾಳ ದಿಶನ ಮುದ ಜ್ಞಾನದ ಬಗೆಯೊಂದಿಡುವಾಗಿ ವಸತಿಯೋಳು ಶಿಶುನಾಳ ದಿಶನ ಮುದ ಜ್ಞಾನದ ಬಗೆಯೊಂದಿಡುವಾಗಿ ವಸುದೆಯೋಳು ಶಿಶುನಾಳ ದಿಶನ ಮುದ ವಸುದೆಯೋಳು ಮಲೆ ಹಾಲು ಕುಡಿದು ನಗಿಸಿಲ್ಲ ಮಾಡತೀರಿ ನಾನಿಲ್ಲ ತೊಗಲಿನಾಚೆ ತಿಳಿಯದು ತಮ್ಮ ತಗಲ ಮಾತು ಒಂದು ಚೂರಿಲ್ಲ ಹುಡುಗೋಲು ಹಿಡಿದು ಕೂಲಿಯ ಮಾಡಿ ತುಂಬಿಸಬೇಕು ಈ ಚೀಲ ಒಂದರಗಳಿಗೆ ಅನ್ನವಿಲ್ಲದಿರೆ ಶೈಲ ಬೀಳ್ತತೆ ಈ ತೊಗಲ ಎಂತ ಅದ್ಭುತ ಹಾಡು ಕೊಟ್ಟು ಹೋದ್ರು ಆ ಕಡೆ ದಕ್ಷಿಣ ಭಾರತ ಕಡೆ ಹೋಗ್ಬಿಟ್ರೆ ಮಂಟೇಸ್ವಾಮಿ ಮತ್ತು ಮಲೆಮಹದೇಶ್ವರ ಎರಡು ಸಂತರನ್ನು ನೋಡ್ಬೋದು ನಾವು ಅದೇ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಇಲ್ಲಿ ಶರೀಫ ಇದ್ದಾನೆ, ಕನಕ ಇದ್ದಾನೆ, ಸರ್ವಜ್ಞ ಇದ್ದಾನೆ, ಬಸವಣ್ಣ ಇದ್ದಾನೆ, ಎಂತೆಂತ ಕನಕದಾಸ ಇದ್ದಾರೆ, ಪುರಂದರದಾಸ ಇದ್ದಾರೆ. ಅವ್ರೆಲ್ಲರ ಹಾಡುಗಳನ್ನ ಕೇಳಿಸೋದಕ್ಕೆ ಇವತ್ತು ಗವಿಮಠ ಸಿದ್ಧವಾಗಿದೆ ಅಲ್ಲ. ನಿಜವಾಗ್ಲೂ ಕೂಡ ಇದೊಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕು ಅಂತ ಹೇಳ್ತಾ, ಜನಪದ ಅಂದ್ರೆ ಜಾಣರ ಪದ, ಅದು ಜಾಣರಾಡಿರ್ತಕ್ಕಂಥ ಪದ. ನಮ್ ಕಡೆ ಹೇಳ್ತಾರೆ ಕೈ ಹೋದ್ವು ಕತ್ ಮೇಲೆ ಹೋದು ಕದಾನ ಕೊಡ್ತು, ಕಟ್ಟಿಗೆ ಕೊಡ್ತು, ಕಟ್ಟಿಗೆ ಮಾಡಿದ್ವಿ, ಒಲಿಗಿಟ್ಟಿವಿ, ಒಲಿಯನ್ನು ಕೊಡ್ತು, ಬೂದಿ ಕೊಡ್ತು, ಬೂದಿನ ಮಾಡಿದ್ವಿ, ತಿಪ್ಪಿ ಹಾಕಿದ್ವಿ, ತಿಪ್ಪಿನ ಕೊಡ್ತು, ಗೊಬ್ಬರ ಕೊಡ್ತು, ಗೊಬ್ಬರ ಮಾಡಿದ್ವಿ, ಹೊಲಕ್ಕೆ ಹಾಕಿದ್ವಿ, ಹೊಲ ಏನು ಕೊಡ್ತು, ಜೋಳ ಕೊಡ್ತು, ಜೋಳ ಮಾಡ್ತು, ದೊಡ್ಡ ಕೆಡಿದ್ ಕೊಂಬಾರ ಕೊಟ್ಟಿವಿ, ಕೊಂಬಾರೇನು ಕೊಟ್ಟ, ಗಡಿಗೆ ಏನ್ ಮಾಡಿದ್ವಿ, ನೀರು ಹಾಕಿದ್ವಿ, ಗಿಡ ಏನು ಕೊಡ್ತು, ಹೂವ ಕೊಡ್ತು, ಹೂವ ಏನ್ ಮಾಡಿದ್ವಿ, ದೇವ್ರ ಗಿಡಿಸಿದ್ವಿ, ದೇವ್ರೇನು ಕೊಟ್ಟ, ಗಂಟಿ ಏನ್ ಮಾಡಿದ್ವಿ, ಆಕಳ ಕೊಳ ಕಟ್ಟಿದ್ವಿ, ಆಕಳ ಏನು ಕೊಡ್ತು, ಹಾಲು ಕೊಡ್ತು, ಹಾಲು ಕೊಡಿ ಶೆಡ್ ಹೊಡೆದ ಕಲ್ಪನೆ ಕೊಟ್ಟಿರೋದೇ ಜನಪದ ಬಂಧುಗಳೇ. ಹಾಗಾಗಿ ಜನಪದಕ್ಕಿರೋ ತಾಕತ್ತು ಮತ್ತೆ ಯಾವುದಕ್ಕೂ ಇಲ್ಲ ಅಂತಕ್ಕಂಥ ಕಲ್ಪನೆ ಜೊತೆಗೆ ನಾನು ಡೊಂಕಾದರೆ ನೀನು ಡೊಂಕೇನಯ್ಯ ಅಂತಕ್ಕಂಥ ಒಂದು ಪುರಂದರದಾಸರ ಹಾಡನ್ನ ಹಾಡ್ತೀವಿ. ದಯವಿಟ್ಟು ತಾವೆಲ್ಲ ಕೇಳಬೇಕು ಅಂತ ಹೇಳ್ತಾ, ಈಗ ನಾನು ಡೊಂಕಾದರೆ ನೀನು ಡೊಂಕೇನಯ್ಯ.
ಬಾರಿಸೋ ಏನಿಲ್ಲ ಅಜ್ಜರ ಅಂದ್ರು. ಹಾಗೆ ಹಾಡಿ ಅಂದ್ರು. ನಿಜವಾಗ್ಲೂ ಕೂಡ ಅಲ್ಲಿ ನಿಂತ್ಕೊಂಡು ದಾಸೋಹದಲ್ಲಿ ಹಾಡಿದ್ವಿ. ಕಣ್ಣೀರು ತೆಗೆದ್ಬಿಟ್ರು ಅವ್ರು ಅಜ್ಜಾರು. ಇಲ್ಲ ನಮ್ಮ ಜಾತ್ರೆಗೆ ನೀವು ಬರಬೇಕು ಅಂದ್ರು. ಆ ವರ್ಷ ಹೇಳಿದ್ರು, ಹೋದ ವರ್ಷ ತಪ್ಪಿತು, ಈ ವರ್ಷ ಬಂದಿದ್ದೇವೆ. ಆ ಹಾಡನ್ನ ನಿಮ್ಮಿಂದ ಹೇಳ್ತೇವೆ, ದಯವಿಟ್ಟು ಸಾಕು. ಈಗ ಶಾಂತಿಯಿಂದ ಕೇಳಬೇಕು ಅಂತ ವಿನಂತಿ ಮಾಡಿಕೊಟ್ಟಿದ್ದೀರಿ. ಒಂದು ಕಡೆ ದಯವಿಟ್ಟು ಕೇಳಿ. ಹೆತ್ತ ತಾಯಿ ತಂದೆ ಮಾಡೋ ಜೋಪಾನ
ಹೆತ್ತ ತಾಯಿ ಹೊತ್ತು ಯಾವುದೂ ಇಲ್ಲ. ಗವಿಮಠದ ಜಾತ್ರೆಗೆ ಗಂಡ ಹೆಂಡತಿ ಬಂದಿದ್ರು. ಮಗನ ಕರ್ಕೊಂಬಂದಿದ್ರು, ಸಣ್ಣ ಮಗ ಕಳ್ಕೊಂಡು ಬಿಟ್ಟ. ಹೆಂಡತಿ ಹೊಯ್ಕೊಳಕತ್ತಿದ್ಲು. ಎಷ್ಟು ಹೊಯ್ಕೊಳಕತ್ತಿಲ್ಲ ಅಂದ್ರೆ ಮಠದ ಮೈಕ್ನಾಗ ಎಲ್ಲಿ ಬೇಕಾದ್ರೆ ಹುಡುಕಿದ್ರು 3-4 ತಾಸಾದ್ರೂ ಮಗ ಸಿಗ್ಲಿಲ್ಲ, ಆದ್ರೂ ಹೊಯ್ಕೊಳಕತ್ತಿದ್ಲು. ಗಂಡಗೆ ಸಾಕಾಗಿ ಮೈಕ್ನಾಗ ಒದರ್ಸಿ ಕಡೆಗೆ 4-5 ತಾಸಾದ ನಂತರ ಸಣ್ಣ ಮಗನ ಕರ್ಕೊಂಡು ಬಂದು ಹೆಂಡತಿನ ಮತ್ತು ಮಗನ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋಗಿ ಬಸ್ ಹತ್ತಿಸಿ ನೀವು ಊರಿಗೆ ಹೋಗಿ ಅಂದ. ಅವಾಗ ಹೆಂಡ್ ಕೇಳಿದ್ಲು, ನಮ್ಮನ್ನು ಊರಿಗೆ ಕಳಿಸಿ ಎಲ್ಲಿ ಹೋಗವ ಅಂತ. ಅವಾಗ ಗಂಡಂದ 3-4 ತಾಸು ನಿನ್ನ ಮಗ ಕಳ್ಕೊಂಡ್ರೆ ಇಷ್ಟು ಹೊಯ್ಕೊಂಡು, 3-4 ತಾಸು ನಿನ್ನ ಮಗ ಕಳ್ಕೊಂಡ್ರೆ ಇಷ್ಟು ಹೊಯ್ಕೊಂಡು, ನಮ್ಮವ್ವ ನನ್ನ ಬಿಟ್ಟು 20 ವರ್ಷ ಆತು, ಆಕೆ ಎಷ್ಟು ಹತ್ತಾಳ ಅಂತ ನನಗೆ ಇವತ್ತು ಅರ್ಥ ಆಗೈತಿ. ನಮ್ಮ ಊರಂತ ಹೋಗ್ತೇನೆ ನಾನು ಅಂದಂತ. ಬಹುಶಃ ನಾವೆಲ್ಲ ಆ ಥರದ ಆಲೋಚನೆ ಮಾಡಬೇಕು. ಅಜ್ಜರು ಅವ್ರು ಕೇಳಿರೋ ಹಾಡನ್ನ ನಿಮಗೂ ಕೇಳಿಸ್ಬೇಕು ಅಂತ ಕಾರಣದಿಂದ ನಮ್ಮನ್ನು ಇವತ್ತು ಇಲ್ಲಿ ಕರೆದಿದ್ದಾರೆ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ನಾನು ವಾಟ್ಸಪ್ಗೆ ಒಂದು ಮೆಸೇಜ್ ಬಂದಿತ್ತು, ಒಬ್ಬ ಹುಡುಗ ಒಬ್ಬ ತಾಯಿನೋಗ ಅನಾಥಾಶ್ರಮ ಇಟ್ಟಿದ್ದ. ಪಾಪ ತಾಯಿ ಸಾಯಂಗಾದ ತಕ್ಷಣ ಅನಾಥಾಶ್ರಮ ಮಾಡಿಕೊಂಡು ದಯವಿಟ್ಟು ನಿಮ್ಮ ಹುಟ್ಟಹಬ್ಬ, ನಿಮ್ಮ ಮಕ್ಕಳ ಹುಟ್ಟಹಬ್ಬ, ಯಾರದ ಹುಟ್ಟಹಬ್ಬ ಮಾಡುವಾಗ ಕೇಕ್ ಕತ್ತರಿಸಿ ಮೇಣಬತ್ತಿ ಆರಿಸಿ ಮಕ್ಕಕ್ಕೆಲ್ಲ ಕೇಕ್ ಹಚ್ಕೊಂಡು ಹುಟ್ಟಹಬ್ಬ ಮಾಡೋದಕ್ಕಿಂತ ಅಜ್ಜರೊಂದು ಕಲ್ಪನೆ ಹಾಕಿಕೊಟ್ಟಿದ್ದಾರೆ. ನಾವೆಲ್ಲ ನಮ್ಮ ಮಕ್ಕಳ ಹೆಸರಲ್ಲಿ ನಮ್ಮ ಮಕ್ಕಳು ಹುಟ್ಟಹಬ್ಬ ಮಾಡುವಾಗ ಅರಣ್ಯ ಇಲಾಖೆಗೆ ಒಂದು 100-150 ರೂಪಾಯಿ ಕೊಟ್ಟು ಒಂದು ಗಿಡ ತಂದು ಮಗಳ ಕಡೆಯಿಂದ ಗಿಡ ಹಚ್ಚಿಸಿ ಹುಟ್ಟಹಬ್ಬ ಮಾಡಿದ್ರೆ ಅಜ್ಜನ ಕಾಲದ ಪರಿಸರ ಮತ್ತೆ ಹೊಳ್ಳಿ ಬರ್ಬೋದೇನೋ ಅಂತಕ್ಕಂಥ ಕಲ್ಪನೆಯನ್ನು ಅವರು ಕೊಟ್ಟಿದ್ದಾರೆ, ಅಷ್ಟೆಲ್ಲ ಬೆಳೆಸಿದ್ದಾರೆ. ಆ ನಿಟ್ಟಿನೊಳಗೆ ನಾವೆಲ್ಲ ಯೋಚನೆ ಮಾಡ್ಬೇಕಂತ ವಿನಂತಿ ಮಾಡಿಕೊಳ್ತಾರೆ. ದಯವಿಟ್ಟು ಆ ನಿಟ್ಟಿನೊಳಗೆ ಯೋಚನೆ ಮಾಡಿದ್ರೆ ನಾವು ಎಲ್ಲ ಕೂಡ ಮತ್ತೆ ಅಜ್ಜನ ಕಾಲದ ಪರಿಸರ ಹೊಳ್ಳಿ ನೋಡ್ಬೋದು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಎಣಿಸಲಾಗದ ಎಷ್ಟು ಗಿಡಗಳು ಎಣಿಸಲು ಕೂಡ ಇಲ್ಲವಾದವು, ಗುಡುಗು ಮಿಂಚಿನ ಮಳೆಯ ಹನಿಗಳು ಇಣುಕಿ ನೋಡದೆ ಎಲ್ಲಿ ಹೋದವು, ಕಾಡು ಕಣಿವೆಗಳು ಕಾಣದಾದವು, ಗಿಡಗಳು ಬಳ್ಳಿ ಇಲ್ಲವಾದವು. ನಿಂತಲ್ಲೆಲ್ಲ ನೀರೇ ಇತ್ತು, ಕೆರೆಗಳು ತುಂಬಿ ತುಳುಕುತ್ತಲಿತ್ತು, ಕೊಂಬೆ ಮ್ಯಾಲೆ ಕೋಗಿಲೆ ಇತ್ತು, ಕೋತಿ ಕೂಡ ಕುಣಿಯುತ್ತಲಿತ್ತು. ನಿಮಗೆಲ್ಲ ವಿನಂತಿ ಮಾಡಿಕೊಳ್ಳೋದು, ದಯವಿಟ್ಟು 3ನೇ ಮಹಾವಿದ್ಯಾಲಯ ಅದರ ನೀರಿಗಾಗಿ ನಡೀತಂತೆ. ಹಾಗಾಗಿ ಹರಿತಕ್ಕಂಥ ನಡೆಸಬೇಕು, ನಡೀತಕ್ಕಂಥ ನಿಲ್ಲಿಸಬೇಕು, ನಿಂತಿರ್ತಕ್ಕಂಥ ಇಂಗಿಸ್ಬೇಕು. ನಾಳೆ ನಮ್ಗೆ ಸಾಯವಾಗ ಜೇನುತುಪ್ಪ ಬಿಡಿ ಬಂಗಾರ ಬಿಡಿ ಅನ್ನೋದಿಲ್ಲ, ಒಂದು ಹನಿ ನೀರು ಬಿಡು ಅಂತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಏನಾದರೂ ಗಳಿಸಿದೇವೆ ಅಂದ್ರೆ ಬಂಗಾರ ಆಸ್ತಿ ಅಂತಸ್ತು ಗಳಿಸೋದಕ್ಕಿಂತ ನೀರನ್ನು ಗಳಿಸಿ ನೀರನ್ನು ಉಳಿಸಿ ಹೋದ್ರೆ ಮಾತ್ರ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಇಲ್ಲ ಹೋದ್ರೆ ಖಂಡಿತ ಚೆನ್ನಾಗಿರಲ್ಲ. ಒಂದ್ಸಲ ಯೋಚನೆ ಮಾಡಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅಜ್ಜರ ಕಲ್ಪನೆ ಕೂಡ ಅದೇ. ಹಾಗಾಗಿ ಈ ಜಾತ್ರೆ ನಡೀತಿದೆ ಅಲ್ಲ, ಎಷ್ಟು ಹಿತಮಿತವಾಗಿ ನೀರನ್ನು ಬಳಸಿ ನೀರನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಬಂಧುಗಳೇ. ನಿಂತಲ್ಲೆಲ್ಲ ನೀರೇ ಇತ್ತು, ಕೆರೆಗಳು ತುಂಬಿ ತುಳುಕುತ್ತಲಿತ್ತು, ಕೊಂಬೆ ಮ್ಯಾಲೆ ಕೋಗಿಲೆ ಇತ್ತು, ಕೋತಿ ಕೂಡ ಕುಣಿಯುತ್ತಲಿತ್ತು.
ಪ್ರಾಣಿ ಪಕ್ಷಿಗಳು ಪಡ್ಕೊಂಡಿದ್ದಾವೆ. ಹಾಗಾಗಿ ಒಂದು ಜೇನುನೊಣ ಇಲ್ಲಂದ್ರೂ ಕೂಡ ನಮಗೆ ಹಣ್ಣು ತಿನ್ನೋಕ್ಕಾಗಂಗಿಲ್ಲ, ಹೂ ನೋಡೋಕ್ಕಾಗಂಗಿಲ್ಲ. ಹಾಗಾಗಿ ನಮಗೆ ಪ್ರಾಣಿ ಪಕ್ಷಿಗಳ ಅವಶ್ಯಕತೆ ಇದೆ, ನಮಗೆ ಗಿಡದ ಅವಶ್ಯಕತೆ ಇದೆ. ಆದರೆ ಪಕ್ಷಿಗೆ ಗಿಡಕ್ಕೆ ನಮ್ಮ ಅವಶ್ಯಕತೆ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಉಳಿಸಿ ಬೆಳೆಸಿದ್ರೆ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಖಂಡಿತ ಬದುಕೋಕ್ಕಿಲ್ಲ. ಹಾಗಾಗಿ ಅಜ್ಜರ ಎಲ್ಲ ಗಿಡಗಳಿಗೆ ಅವು ನೀರು ಕುಡಿಲಿ ಅಂತ ಎಲ್ಲ ಬಾಟ್ಲಿ ಒಡೆದುಗಳನ್ನ ಅವನ್ನೆಲ್ಲ ಕಟ್ಟಿದ್ದಾರೆ. ನೀವು ಕೂಡ ಪ್ರಾಣಿ ಪಕ್ಷಿ ಉಳಿಸ್ತಕ್ಕಂಥ ಆಲೋಚನೆನ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಊರ ನೆರೆಯಲ್ಲಿ ಗೋಪುಂಟೆಗಳು ಕಿಲ ಕಿಲ ಕಿಲನೆ ನಗುತ್ತಿದ್ದವಣ್ಣ, ಕಿಲ ಕಿಲ ಕಿಲನೆ ನಗುತ್ತಿದ್ದವಣ್ಣ, ಕಿಲ ಕಿಲ ಕಿಲನೆ ನಗುತ್ತಿದ್ದವಣ್ಣ. ಹಸಿರು ಹಾಸಿಗೆ ಗಾಲ ಕುರಿಗಳು ಆಟ ಪಾಠವ ಆಡುತ್ತಿದ್ದವಣ್ಣ, ಆಟ ಪಾಠವ ಆಡುತ್ತಿದ್ದವಣ್ಣ, ಆಟ ಪಾಠವ ಆಡುತ್ತಿದ್ದವಣ್ಣ. ಹಸಿರು ಹಾಸಿಗೆ ಗಾಲ ಕುರಿಗಳು ಆಟ ಪಾಠವ ಆಡುತ್ತಿದ್ದವಣ್ಣ, ಆಟ ಪಾಠವ ಆಡುತ್ತಿದ್ದವಣ್ಣ, ಆಟ ಪಾಠವ ಆಡುತ್ತಿದ್ದವಣ್ಣ. ದೂರವಾಯಿತು ಆ ಸಂಬಂಧ, ದೂರವಾಯಿತು ಆ ಸಂಬಂಧ, ಮಿತಿಯೂ ಮೀರಿದ ಆಸೆಗಳಿಂದ ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಟಿಂಗ್ 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 ತಂಬೂರಿಗಿಲ್ಲ ಜಡಿನಕ ಜಡಿನಕ ತಮಟಗಳಿಲ್ಲ, ಜಡಿನಕ ಜಡಿನಕ ಹಲಗಗಳಿಲ್ಲ, ಜಡಿನಕ ಜಡಿನಕ ಹಲಗಗಳಿಲ್ಲ. ಟಿಂಗ್ 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 ತಂಬೂರಿಗಿಲ್ಲ ಜಡಿನಕ ಜಡಿನಕ ತಮಟಗಳಿಲ್ಲ, ಜಡಿನಕ ಜಡಿನಕ ಹಲಗಗಳಿಲ್ಲ, ಜಡಿನಕ ಜಡಿನಕ ಹಲಗಗಳಿಲ್ಲ. ಟಸ್ಸು 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 ಬಂದವಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ಭೂತಕ ಸಿಕ್ಕಿ, ಸಿನಿಮಾ ಟಿವಿ ಭೂತಕ ಸಿಕ್ಕಿ ಸಂಸ್ಕೃತಿಯೆಲ್ಲ ಹಾಳಾಯ್ತಲ್ಲ, ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಔಷಧ ನುಂಗಿದ ಪೇರೆಂಟ್ ಲವ್ಲಿ, ಕುಂಕುಮ ನುಂಗಿದ ಚಿಕ್ಕರ ಚುಕ್ಕಿ, ಕುಂಕುಮ ನುಂಗಿದ ಚಿಕ್ಕಡೆ ಚುಕ್ಕಿ, ಕುಂಕುಮ ನುಂಗಿದ ಚಿಕ್ಕಡೆ ಚುಕ್ಕಿ. ನೀರನ್ನೇ ಹಿಡಿದು ಬಂದಿತು ಕೊಕ್ಕೋ-ಕೋಲಾ ಕೇಕೆ ಹಾಕಿದು, ಕೊಕ್ಕೋ-ಕೋಲಾ ಕೇಕೆ ಹಾಕಿದು, ಕೊಕ್ಕೋ-ಕೋಲಾ ಕೇಕೆ ಹಾಕಿದು. ಉತ್ತರಲ್ಲಿ ವಿನಂತಿ ಮಾಡಿ ದಯವಿಟ್ಟು ನೀವು ಬ್ಯಾಂಡಾಗಿ ಹೋಗಿ ಸ್ಟೈಲ್ ಕೂತ್ಕೊಂಡು ಪೆಪ್ಸಿ ಕೋಕೋ-ಕೋಲಾ ಸರಿಯಾಗಿ ಕುಡಿಬೇಡ್ರಿ. ನಮ್ಮ ರೈತ ಬರ್ತಕ್ಕಂಥ ಎಳ್ಳೀರನ್ನ, ನಮ್ಮ ರೈತ ಬರ್ತಕ್ಕಂಥ ಕಬ್ಬು ಹಾಲನ್ನ, ನಮ್ಮ ರೈತ ಹಿಡಿರ್ತಕ್ಕಂಥ ಹಾಲನ್ನ, ನಮ್ಮ ರೈತ ಬರ್ತಕ್ಕಂಥ ಹಣ್ಣು ಹಂಪಲನ್ನು ತಿಂದ್ರೆ ರೈತನು ಉಳಿತಾನೆ, ನಾವು ಉಳಿತೀವಿ ಅಂತಕ್ಕಂಥ ಕಲ್ಪನೆ ಬರಲಿ. ನಮ್ಮ ತೆಂಡೂಲ್ಕರನ್ನ ಹೇಳ್ತಾನೆ ಬೂಸ್ಟ್ ಎನರ್ಜಿ ಅಂತ. ಕುಡದೆ ಎನರ್ಜಿ ಬರಲಿಲ್ಲ, ಜೇಬ್ ಮಾತ್ರ ಖಾಲಿ ಆಯಿತು. ಬಹುಶಃ ನಮ್ಮ ಬೂಸ್ಟು ಕೂಡ ನಮ್ಮ ರೈತನ ಅಕ್ಕಿಯಿಂದ, ಗೋಧಿಯಿಂದ, ಹೆಸರಿನಿಂದ ಆಗಿದೆ ಅಂತ ಅವ್ರು ಯಾರೂ ಅರ್ಥನೇ ಮಾಡಿಕೊಂಡಿಲ್ಲ. ಒಂದು ದಿವಸ ನಮ್ಮ ರೈತನ ಹೆಸರು ಹೇಳಿಲ್ಲ. ಹಾಗಾಗಿ ದಯವಿಟ್ಟು ತಮಗೆಲ್ಲ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಐಶ್ವರ್ಯ ಬಂದು ಹೇಳ್ತಾಳೆ ಬೇರೆಯವ್ರು ಹಚ್ಕೊಂಡ್ರೆ ನಂಗೆ ಹಾಕಿರಿ ಅಂತ. ಬೇರೆಯವ್ರು ಹಚ್ಕೊಂಡು ಐಶ್ವರ್ಯ ಹಿಂಗೆ ನಾವು ಆಗಲೇ ಇಲ್ಲ. ಐಶ್ವರ್ಯ ರೈ ಹಂಗೆ ಚಂದ್ರ ಅಂತಂದ್ರೆ ಅವ್ರ ಅಪ್ಪ ಅವರು ಚಂದ್ರ ಅದಕ್ಕೆ ಚಂದ ಅಷ್ಟೇ ಅಂತ ಬಿಟ್ಟರೆ ಮತ್ತೆ ಇನ್ನೊಂದ್ಸರಿ ಯೋಚನೆ ಮಾಡಿರ್ತಕ್ಕಂಥ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅರಿಶಿಣ ನುಂಗಿದ ಪೇರೆಂಟ್ ಲವ್ಲಿ, ಕುಂಕುಮ ನುಂಗಿದ ಚಿಕ್ಕರ ಚುಕ್ಕಿ, ಕುಂಕುಮ ನುಂಗಿದ ಚಿಕ್ಕಡೆ ಚುಕ್ಕಿ, ಕುಂಕುಮ ನುಂಗಿದ ಚಿಕ್ಕಡೆ ಚುಕ್ಕಿ. ಹಿಡಿದು ಬಂದಿತು ಕೊಕ್ಕೋ-ಕೋಲಾ ಕೇಕೆ ಹಾಕಿದು, ಕೊಕ್ಕೋ-ಕೋಲಾ ಕೇಕೆ ಹಾಕಿದು, ಕೊಕ್ಕೋ-ಕೋಲಾ ಕೇಕೆ ಹಾಕಿದು. ರಂಗಿಯವರು ಮತ್ತೆ ಬಂದರೆ, ಆ ಬ್ರಿಟಿಷರು ಮತ್ತೆ ಬಂದರೆ, ನಾವು ನೀವು ಯಾರು ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ, ನಾಳೆ ನೀವು ಮಾಯ, ನಾಳೆ ನಾವು ಮಾಯ, ನಾಳೆ ಎಲ್ಲರೂ ಮಾಯ. ಯಾಕೆ ಈ ಥರದ ಹಾಡನ್ನು ಅಜ್ಜರು ಆಯ್ಕೆ ಮಾಡಿ ಕೊಟ್ಟರು ಅಂದರೆ, ಒಂದು ಹಾಡು ಹಾಡಿದ್ರೆ ಆ ಹಾಡಿನಲ್ಲಿ ಏನಾದರೂ ಒಂದು ಮೆಸೇಜ್ ಹೋಗಬೇಕು ಅಂತ. ಜನಪದ ನಾನು ಆಗಲೇ ಹೇಳ್ತಿರೋದು ಏನು ಅಂತಂತಂದ್ರೆ, ನಾವೆಲ್ಲ ನಮ್ಮ ಬಸಪ್ಪ ನೋಡಿ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ನೆಲಕಟ್ಟ ನಮ್ಮ ದಾಸರ ಬರ್ಮ ತಿಪ್ಪಿ ಮೇಲೆ ಹೋಗಿ ಜಾತಿ ರಾಜಕಾರಣ ಈಗ ಜೋರಾಗೈತೆ, ಜಾತಿ ರಾಜಕಾರಣ ಈಗ ಜೋರಾಗೈತೆ, ಜಾತಿ ರಾಜಕಾರಣ ಈಗ ಜೋರಾಗೈತೆ. ಮಾರ್ಗಟ್ಟ ತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ,
ದಿನದ ಗಂಗಾರತಿ ಇನ್ನು ಕೆಲವು ಕ್ಷಣಗಳಲ್ಲಿ ಪ್ರಾರಂಭವಾಗ್ತದೆ. ಇದೀಗ ತಾನೇ ತಾವೆಲ್ಲರೂ ಕೂಡ ಅತ್ಯಂತ ಅದ್ಭುತವಾದಂತಹ ಗಂಗಾರತಿಯ ಈ ಕಾರ್ಯಕ್ರಮ ಆರಮಾರ್ತಂತ ದೇವಾನಾಂ ಧವನಾರ್ಥಂತ ರಕ್ಷಿತಾಂ ಪೂರ್ವೇದ್ಘಂಟಾರ್ವಂ ಭಕ್ತ್ಯಾ ದೇವತಾ ಬಲಾಂಚನಂ
इति घण्टानादं श्रावयामि। ओम शिवशुम्भो राज्ञाय प्रवर्तमानस्य आद्यब्रह्मण द्वितीयपरार्धे श्री श्वेतवराहकल्पे वैवस्वतमन्वन्तरे कलियुगे प्रथमपादे जम्बोद्वीपे भरतवर्षे भरतखण्डे मेरोर्दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यावहारिका चांद्रमानेन शालीवाहनशके प्रभवादि षष्ठिसंवत्सरामध्ये श्रीशके 1946 श्री क्रोधी नाम संवत्सरे दक्षिणायने पुष्यमासे शुक्लपक्षे शुभवासरे शुभनक्षत्र शुभयोग शुभकरणयुक्तायाम् एवं गुण विशेषण विशिष्टायाम् अस्यां शुभदितो श्रीमन्महाराज निरञ्जनं जगद्गुरुगविसिद्धेश्वर शिवयोगीनाम् आज्ञानुसारेण सकलभक्तवृन्दस्याम् आयुरारोग्य ऐश्वर्याभिवृद्धिरस्तु धनकनक वस्तुवाहनादि समृद्धिरस्तु अष्टैश्वर्य प्राप्तिरस्तु विद्या व्यवहारेषु अभिवृद्धिरस्तु धनकनक वस्तुवाहनादि अभिवृद्धिरस्तु श्री गौशिकेश्वर मूर्तीनां षोडशोपचार पूजाम् अहं करिष्ये। जयमंगलं जय नमः पार्वती शिवहर महादेव हर। ओम परमानंदबोधाभ्यो निमग्नमूर्तये सांगोपांगमिदं स्नानं कल्पयामि प्रसीद मे शुद्धोदकेन स्नापयामि त्र्यम्बकं यजामहे सुगन्धिं पुष्टिवर्धनं पूर्वारुकं वन्दनां मृत्योर्मुक्षेमामृतार्थं भस्मपरिकल्पयामि दिव्यपरिमलगन्धान् धारयामि अलङ्करणार्थक्षतां समर्पयामि त्रिदलं त्रिगुणाकारं त्रिनेत्रं च त्रियायुधं त्रिजन्मपापसंहारम् एकबिल्वं शिवार्पणं बिल्वपत्राणं धारयामि सुवर्णपुष्पं धारयामि वनस्पतिरसोपेतगन्धाढ्योरुपोत्तमः आग्रे सर्वदेवानां धूपोऽयं प्रतिभेदां धूपमाग्रापयामि धूपादीपनन्तरे आचमनीयं समर्पयामि। ओम यज्ञेन यज्ञमयं देवाः तानि धर्माणि प्रथमान्यासं देहाकं मेमानः गजन्तेऽत्र पूर्वे सात्यासन्ति देवाः वागर्तैव सम्प्रोक्तो वागर्ता प्रतिपत्ते जगतः पितरवन्दे पार्वती परमेश्वरं। जयमंगलं जय नमः पार्वती शिवहर महादेव महामहिमगोषितेश्वर महाराज की जय हरिशांतेश्वर महाराज की जय शिवशांतेश्वर महाराज की जय मनबलेश्वर महाराज की जय। जयमंगलं जय नमः पार्वती शिवहर महादेव हर। गुरुगविय सिद्धेश तव सुप्रभातम् गुरुगविय सिद्धेश शुभ सुप्रभातम्। ಉತ್ತಮವು ದೇವನೊಲಿವುದಕ್ಕೆಂದು ಕೋಳಿ ಕೂಗದ ಮುನ್ನ ತಾವೇಳುತ್ತಾ ತಾಳ ತಂಬೂರೆಗಳ ಮೇಳದಲ್ಲಿ ಪಾಡುವರು ಕೇಳುತ್ತಲಿ ಬೇಗೇಳು ಬೆಳಗಾಯಿತು गुरुगविय सिद्धेश तव सुप्रभातम् गुरुगविय सिद्धेश शुभ सुप्रभातम्। अंगळव गुडिसुतली गंಗೆಯನ್ನು ಎರಚುತ್ತಲಿ ತುಂಗ ಮಹಿಮನೆ ನಿನ್ನ ಪೂಜೆಗೆಂದು ತೆಂಗು ಬಾಳೆಯ ಫಲವ ತಂದು ನಿಂದಿಹರು ಇಲ್ಲಿ ಮಂಗಳಾಂಗನೆ ಏಳು ಬೆಳಗಾಯಿತು ಗುರುಗವಿಯ ಸಿದ್ಧೇಶ ತವ ಸುಪ್ರಭಾತಂ ಗುರು
ಗುರುಗವಿಯ ಸಿದ್ಧೇಶ ಶುಭ ಸುಪ್ರಭಾತಂ. ಮುರಜೆ ಘಂಟಾ ಭೇರಿ ಶಂಖು ವೀಣಾ ಕಹಳೆ ಪರಿಪರಿಯ ವಾದ್ಯಗಳ ನುಡಿಸಿ ಮುದದಿ ಪರಿಚರರು ನುತಿಸುವರು ತವ ಪಾದ ಕಮಲಗಳ ಸರಸ ನುತಿ ಕೇಳೇಳು ಬೆಳಗಾಯಿತು. ಗುರುಗವಿಯ ಸಿದ್ಧೇಶ ತವ ಸುಪ್ರಭಾತಂ. ಗುರುಗವಿಯ ಸಿದ್ಧೇಶ ಶುಭ ಸುಪ್ರಭಾತಂ. ಗುರುಗವಿಯ ಸಿದ್ಧೇಶ ತವ ಸುಪ್ರಭಾತಂ. ಗುರುಗವಿಯ ಸಿದ್ಧೇಶ ಶುಭ ಸುಪ್ರಭಾತಂ. ಕುಷ್ಠರೋಗವ ಕಳೆದ ವಾರ್ತೆಯನ್ನು ಕೇಳುತ್ತಲೀ ನಿಷ್ಠೆಯಿಂದಲೇ ನಿನ್ನ ಸೇವೆಯ ಗೈದು ಇಷ್ಟಮಂ ಪಡೆಯಲ್ಕೆ ಕಾಯ್ದಿಹರು ರೋಗಿಗಳು ಜ್ಯೇಷ್ಠ ವೈದ್ಯನೇ ಏಳು ಬೆಳಗಾಯಿತು. ಗುರುಗವಿಯ ಸಿದ್ಧೇಶ ತವ ಸುಪ್ರಭಾತಂ. ಗುರುಗವಿಯ ಸಿದ್ಧೇಶ ಶುಭ ಸುಪ್ರಭಾತಂ. ಕಡು ಕಳ್ಳನಂ ಪೊರೆದೆ ಪಿಡಿದ ಭೂತವ ಕಳೆದೆ ಮಡಿದ ಶಿಶು ಹಸುಗಳನ್ನು ಬದುಕಿಸಿದೆ ದೇವಾ. ಅಡಿಗಡಿಗೆ ಲೀಲೆಯಿಂದೊಡಗೂಡಿದ ಅತಿ ಮಹಿಮಾ ಮೃಡನೆ ಶ್ರೀ ಗವಿ ಸಿದ್ಧ ಏಳು ಬೆಳಗಾಯಿತು. ಗುರುಗವಿಯ ಸಿದ್ಧೇಶ ತವ ಸುಪ್ರಭಾತಂ. ಗುರುಗವಿಯ ಸಿದ್ಧೇಶ ಶುಭ ಸುಪ್ರಭಾತಂ. ಕೆರೆ ಹೊಂಡಗಳು ತೀರ್ಥ ತವ ಮಠವೆ ಕೈಲಾಸ. ಸುರುಚಿರಾಂಬಲಿ ಮಹಸುಪ್ರಸಾದ. ಪರತರಾನಂದದಲ್ಲಿ ಜನವಿಲ್ತು ಹೊಗಳುವುದು. ವದ ಕೀರ್ತಿಯುತನೇಳು ಬೆಳಗಾಯಿತು. ಗುರುಗವಿಯ ಸಿದ್ಧೇಶ ತವ ಸುಪ್ರಭಾತಂ. ಗುರುಗವಿಯ ಸಿದ್ಧೇಶ ಶುಭ ಸುಪ್ರಭಾತಂ. ಭಕ್ತ ವೃಂದವು ನಿನ್ನ ಸುಪ್ರಭಾತವನಿದನು ಭಕ್ತಿಯಿಂ ಬೆಳಗಿನಲಿ ಪಠಿಸುತ್ತಿರಲು. ಮುಕ್ತ ಕಂಠದಿ ಪೇಳ್ವೆ ಧರ್ಮಾರ್ಥ ಕಾಮಗಳು ಮುಕ್ತಿ ಮೇಲೊದಗುವ
ಸತ್ಯವು. ಮಂಗಳವು ಗುರುವರಗೆ, ಮಂಗಳವು ಜಂಗಮಗೆ, ಮಂಗಳವು ಶ್ರೀ ಗುರು ಮರಿಶಾಂತಗೆ, ಮಂಗಳವು ಗವಿಮಠದ ಎಲ್ಲ ಶ್ರೀವೃಂದಕ್ಕೆ, ಮಂಗಳವು ಗವಿ ಸಿದ್ಧ ಶಿವಯೋ